ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷ್ಣು ಬಂದಿದ್ದಾರೆ. ವಿಷ್ಣು ಈಸ್ ಬ್ಯಾಕ್. ವಿಷ್ಣು ವಾಪಸ್ ಬಂದಿದ್ದಾರೆ. ಹೋದ್ವಾರ ವಾಕೌಟ್ ಮಾಡಿದ್ವು ನಿಮ್ಗೆ. ಈ ವಾರ ತಿರ್ಗಾ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಇದು ಪೆಟ್ರೋಲ್ ಪ್ರೈಸು ಏರಿಸ್ತಾನೇ ಇದ್ದಾರೆ ನಿರಂತರವಾಗಿ. ಈ ಕಡೆ ಈ ರುಪಿ ವ್ಯಾಲ್ಯೂ ಒಂದ್ ಕಡೆ ಡಿಪ್ರಿಶಿಯೇಟ್ ಆಗ್ತಾನೇ ಇದೆ. ಇದು ಈ RBI ಇಂಟರ್ವೆನ್ಷನ್ ಇದ್ದು ಕೂಡ ಯಾಕೆ ಈ ರುಪಿ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾನೆ ಇದೆ? FIS ಮಾಡ್ತಾನೆ ಇದ್ದಾನೆ 2 ವರ್ಷದಿಂದ. ಸೊ 2 ವರ್ಷದಿಂದ RBI ರುಪಿನ ಡಿಫೆಂಡ್ ಮಾಡೋದಕ್ಕೆ ಬಂದಂತ ಒಂದು ಇದ್ರ ಪ್ರಾಬ್ಲಮೇ ಇದು. ಈಗ ನಾನು ಕಿಂಡಲ್ ಮಾಡ್ತೀನಿ ಅಂತ ನಿಮ್ಗೆ ಕೋಪ ಬರ್ಬೋದು. RBI ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಓದೋನು, ಹಿಸ್ಟ್ರಿ ಓದೋನು ಹಾಕಿದ್ರೆ ಇದೇ ನಡೆಯೋದು. ಅಂದ್ರೆ RBI ನಿರಂತರವಾಗಿ ಡಾಲರ್ ನ ಮಾರಿ ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದನ್ನು ದಾಟಿ ಒಂದ್ ಏನ್ ಮಾಡ್ಬೋದು ಅಂತ ಒಂದ್ ಇರುತ್ತಲ್ಲ, ಯಾಕೆ ಡಿಫೆಂಡ್ ಮಾಡ್ಬೇಕು? ಸೊ ಹಂಗೆ ಬಿಟ್ಬಿಡ್ಬೇಕು ಹಂಗೆ ಅಂತೀರಾ? ಬಿಟ್ಟಿದ್ರೆ ಅವತ್ತೇ ದಿದ್ದಿರ್ತಿತ್ತಲ್ಲ. ಹೇಳೋದು ಅನ್ನೋದು ಗ್ಯಾರಂಟಿ ಆಗೋಯ್ತು. $50 ಬಿಲಿಯನ್ ನಿಮ್ ಕೈಯಲ್ಲಾದ್ರೂ ಇರ್ತಿತ್ತಲ್ವಾ? ಅಂದ್ರೆ ಈ ರೀತಿ ನೋಡಕ್ ಆಗಲ್ವಾ ಸರ್? ಈಗ ಇಷ್ಟೊಂದು ಡಿಫೆಂಡ್ ಮಾಡಾದ್ಮೇಲೆ ಈಗ ಅದು 97 ರೇಂಜ್ ಅಲ್ಲಿ ಇದೆ. ಅವಾಗ್ಲೇ ಬಿಟ್ಟಿದ್ರು ಅಂತಂದ್ರೆ ಈಗ 120 130 ಈ ತರ ಹೋಗಿರ್ತಿತ್ತಲ್ಲ. ನೀವು ಹೇಳ್ದಂತ ಇವಾಗ್ಲೇ ಬಂದ್ಬಿಡ್ತಿತ್ತಲ್ಲ. 105 103 ಹೋಗಿರ್ತಿತ್ತು. ಈಗ IT ಕಂಪನಿ ಎಲ್ಲ ಓನ್ ಆಗಿ ಪ್ರಾಫಿಟ್ ಮಾಡೋದಕ್ಕೆ ಬಿಟ್ಬಿಡ್ತಾರ? ಅವತ್ತೇ ಬಿಟ್ಟಿದ್ದೆ ಅಂತಂದ್ರೆ IT ಕಂಪನಿಗೆ ಒಂದು ಕುಶನ್ ಬಂದಿರ್ತಿತ್ತು. ಇವತ್ತು TCS ಅಲ್ಲಿ, ಇನ್ಫೋಸಿಸ್ ಅಲ್ಲಿ 80% ಆಗಿ ಹೊಗಳ್ತಾರೋ ಅಂತ ಒಂದು ಸಂಬಳ 10% ಆಗಿ ಕೊಟ್ಟಿರ್ತಿತ್ತು. ಅಂದ್ರೆ ಬೆಲೆ ಏರಿಕೆಗಳಾದ್ರೂ ಕೂಡ ಖರ್ಚು ಮಾಡಕ್ಕೆ ಕೈಯಲ್ಲಿ ದುಡ್ಡು ಇರ್ತಿತ್ತು. ಸಾಗಿದಾಗ ಮುಂದಿನ ಪ್ರಶ್ನೆ ಕೇಳ್ಬೇಕಾಗಿದ್ದಿದ್ದೆ, RBI ಈ ತರ ಒಂದು ಸಿಚುವೇಶನ್ ಅಲ್ಲಿ ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋಯ್ತು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡ್ತಾರೆ. 1.5 to 0.5 ಏರಿಸಬಾರ್ದು. ಇಂಟ್ರೆಸ್ಟ್ ರೇಟ್ ಏರಿಸ್ಬೇಕು RBI. ಎಷ್ಟು ಏರಿಸ್ಬೇಕು ಅಂತ ನಾನು ಒಂದು ಲೆಕ್ಕಾಚಾರ ಹಾಕಿ ಹೇಳ್ತೀನಿ. 10 ವರ್ಷದ ಈಲ್ಡ್ ಅಮೆರಿಕಾದಲ್ಲಿ 4.5. ಫಸ್ಟ್ ಒಂದು ಒಪ್ಕೋಬೇಕು. ನಿನಗೆ ಅಮೆರಿಕ ಹಿಡಿಸದೇ ಇರ್ಬೋದು, ನನಗೂ ಕೂಡ ಅಮೆರಿಕ ಹಿಡಿಸೋದಿಲ್ಲ. ಬಟ್ ಅವನೇನೆ ಸೆಂಟರ್ ಆಫ್ ದಿ ಯೂನಿವರ್ಸ್. ಅವನೇನೆ ಗ್ರಾವಿಟೇಷನಲ್ ಪುಲ್, ರಿಸೈವಿಂಗ್ ಪವರ್ ಅವನೇನೆ. 4.5% ಅವನ 10 ವರ್ಷದ ಬಾಂಡ್ ಈಲ್ಡ್. GSEC ರಾಜ್ ಸೆಕ್ಯೂರಿಟಿ. ಆ GSEC 4.5. ರುಪಿ ಹೆಡ್ಜ್. ಬಟ್ ಈಸ್ ನನಗೆ ಈ ರುಪಿ ವ್ಯಾಲ್ಯೂ ಹೋಗೋದು ಬೇಡ. ಇವತ್ತು ನಾನು ಯಾವ ರೇಟಲ್ಲಿ ಇಂಡಿಯನ್ ಬಾಂಡ್ ತಗೋತೀನಿ ಅಂತಂದ್ರೆ ಅದೇ ರೇಟಲ್ಲಿ ನನಗೆ ಡಾಲರ್ ಮೇಲೆ ತಿರ್ಗಾ ಕೊಟ್ಬಿಡ್ಬೇಕು. ಇವಾಗ ನಾನು $100 ತಗೊಂಡೆ ಅಂತಂದ್ರೆ ಒಂದು 100 ವರ್ಷ ಕಳೆದು ಆದ್ಮೇಲೆ ನಾನು $100 ಕೊಡ್ಬೇಕು ಅಂತ ಕೇಳಿದ್ರೆ ಅದು ಕಾಸ್ಟ್ 3.5%. ಸೊ 4.5 ಪ್ಲಸ್ 3.5 ಎಷ್ಟು? ಅದೆಲ್ಲ ಅದೇ ನನ್ಗಾಗದ್ ಮತ್ತೆ 1% ಲಾಭ. 9. ನನಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನನಗೆ 9% ರಿಟರ್ನ್ ಬರಬೇಕು. ಇಂಡಿಯನ್ ಗವರ್ಮೆಂಟ್ ಬಾಂಡ್ ಎಲ್ಲಿದೆ? 7.1 to 7.3. 9% ಅಂತಂದ್ರೆ ಇನ್ನೂ 2% ಸರ್. 2% ಅಂದ್ರೆ ಆಗ ನಿನ್ನ ರೆಪೋ ರೇಟು 2.5% ಇರಬೇಕು. 7.5% ರೆಪೋ ರೇಟ್ ಇತ್ತು ಅಂತ ಅಂದ್ರೆ 5.5%ಗೆ ನನಗೆ ಈಗೆಲ್ಲ 7% ರಿಟರ್ನ್ ಕೊಡ್ತಾ ಇದ್ದಾರೆ. FD ನಂಗೆ ಕೊಡ್ತಾ ಇದ್ದಾರೆ. FD ನಲ್ಲಿ ಕೊಡ್ತಿಲ್ವಲ್ಲ? ಇಲ್ಲ, ಇದು ಅಪ್ರಾಕ್ಸಿಮೇಟ್ ಆಗಿ ಹೇಳಿದೆ ಸರ್. ಓವರ್ ಆಲ್ ಆಗಿ ಒಂದೊಂದು ಬ್ಯಾಂಕ್ ಒಂದೊಂದು ರೀತಿ ಇಟ್ಟಿದ್ದಾರೆ. ಅಂದ್ರೆ 4.5% ರೆಪೋ ರೇಟ್ಗೆ 7% ಪ್ರೈವೇಟ್ ಬ್ಯಾಂಕ್ ಕೊಡ್ತಾ ಇದ್ದಾನೆ. 7% ಕೊಡ್ತಾರೆ. ಗವರ್ಮೆಂಟ್ ಬ್ಯಾಂಕ್ 5.5% ಅಷ್ಟೇ ಗವರ್ಮೆಂಟ್ ಕೊಡ್ತಾ ಬ್ಯಾಂಕ್ ಇರೋದು. ಬಿಟ್ಬಿಡೋಣ ಸರ್. ಅದು ಈಗ IDFC ತರ ಈ ತರದ್ರಲ್ಲಿ FD ನ 7%. ಈಗ ನೀವು ಇದೇ ಹೇಳೋದ್ ನೋಡಿದ್ರೆ ಈಗ ರೆಪೋ ರೇಟೇ ಒಂದು ನಿಮ್ಗೆ 7.5% ಆಯ್ತು ಅಂತಂದ್ರೆ 8% 9% ಆಗ್ಬಿಡುತ್ತೆ. ಸೊ ಆಗಿದ್ದಾಗ ನಾನು ಯಾಕೆ ಗೋಲ್ಡ್ ತಗೋತೀನಿ? ನಾನು ಯಾಕೆ ಈ ಮಾರ್ಕೆಟ್ಗೆಲ್ಲ ಬರ್ತೀನಿ? ಅದೇ ಸರಿ ಹೋಯ್ತು. ಆಟೋಮೆಟಿಕ್ ಆಗಿ ಡಾಲರ್ ಹೊರಗಡೆಯಿಂದ ಬರುತ್ತೆ. ರವಾನ್ ಬಂದು ಒಂದೇನು ಬಾಂಡ್ ಅಲ್ಲಿ ಚೆಲ್ತಾನೆ. ಈ ಮ್ಯೂಚುವಲ್ ಫಂಡ್ಸ್ ಅದು ಇದೆಲ್ಲ ಬಾಂಡ್ ಹೋಗುತ್ತೆ. ಎಷ್ಟು ಸಲ ನಾವು ನೋಡಿದೀವಿ ಈ ಬ್ಯಾಂಕ್ಗೆ ಈ ಸಾಲ ಕೊಡೋದಕ್ಕೆ ಡೆಪಾಸಿಟ್ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ದಾರೆ. ದೇ ಆರ್ ಸ್ಟ್ರಗ್ಲಿಂಗ್ ಟು ರೇಟ್ ಕಾಸ್ಟ್, ಸ್ಟ್ರಗ್ಲಿಂಗ್ ಟು ಡೂ ಡೆಪಾಸಿಟ್ ಅಂತ. ಹೌದು ನೋಡಿದ್ಯಲ್ವಾ? ಹೌದು. ಆಲ್ ಮನಿ ಇಸ್ ಗೋಯಿಂಗ್ ಟು ಮ್ಯೂಚುವಲ್ ಫಂಡ್ ಅಂತ ಕಂಪ್ಲೇಂಟ್ ಮಾಡಿದ್ರಲ್ಲ ಅವರು. ನೀನು ಈ ರಿಯಲ್ ಎಸ್ಟೇಟ್ ನ ಇಟ್ಟೆ ಅಂತಂದ್ರೆ ಇದು FD ಅಲ್ಲೇ ಬರುತ್ತೆ. FDಗೆ ದುಡ್ಡು ಬರುತ್ತೆ, ಬ್ಯಾಂಕ್ ದುಡ್ಡು ಕೊಡುತ್ತೆ, ಮಾರ್ಕೆಟ್ ಅಲ್ಲಿ ರೊಟೇಷನ್ ಇರುತ್ತೆ. ಮ್ಯೂಚುವಲ್ ಫಂಡ್ ಇಂದ ದುಡ್ಡು ಫುಲ್ ಆಗಿ ಬ್ಯಾಂಕಿಗೆ ಬರುತ್ತೆ, ಹೊರದೇಶದಿಂದ ದುಡ್ಡು ಒಳಗಡೆ ಬರುತ್ತೆ, ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ಬಿಡುತ್ತೆ. ಇದು ಒಂದು ಸೈಕಲ್. ಇದು ನಡೆಯುವಾಗ FD ರೇಟ್ 9% 10% ಬಗ್ಲಾಗಾಗ ನನ್ ಗೋಲ್ಡ್ ಗೆ ಹೋಗೋದಿಲ್ಲ. ನೀನ್ ಹೋಗಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ ತರ ಯಾರು ಗೋಲ್ಡ್ ತಗೊಳ್ಳೋದಿಲ್ಲ. ಯಾಕೆ ಪ್ರೈಮ್ ಮಿನಿಸ್ಟರ್ ಹೇಳ್ಬೇಕು? ಆಟೋಮೆಟಿಕಲಿ ಜನ ಗೋಲ್ಡ್ ತಗೊಳ್ಳೋದಿಲ್ಲ. ಅವ್ರು 1 ವರ್ಷ ತಗೋಬೇಡಿ ಅಂತ ಹೇಳಿದ್ರಲ್ಲ ಸರ್. 2008 ಅಲ್ಲಿ ಮನಮೋಹನ್ ಸಿಂಗ್ ಬ್ರಿಲಿಯಂಟ್ ಆಗಿ ಹ್ಯಾಂಡಲ್ ಮಾಡಿದ್ರು ಇದನ್ನ. ರೆಪೋ ರೇಟ್ ಏನು 9.5%. 6% ಕಡಿಮೆ ಮಾಡಿದ್ರು, ಎಕಾನಮಿ ಟೇಕ್ ಆಫ್ ಆಯ್ತು. ನೀನ್ ಯಾವಾಗ ಅಲ್ಲಿ ಮೇಲೆ ಇಡಬೇಕು ಅದನ್ನ ಕೆಳಗಡೆ ಇಟ್ಬಿಟ್ಟು ಹೆಂಗೆ ಎಕಾನಮಿನ ಸರಿ ಮಾಡ್ತೀಯಾ? ಸೊ ಇದು ಇಂಟ್ರೆಸ್ಟ್ ರೇಟ್ ಏರೋದಕ್ಕೆ ಇರುವಂತ ಒಂದು ಸಮಯ ಸರಿ ಆಗಬೇಕು ಹಂಗಂತಂದ್ರೆ ಅಮೆರಿಕಾದಲ್ಲಿ ಇನ್ನು ಏರ್ತಾನೆ ಹೋಗ್ತಾ ಇದೆ ಬಾಸ್. ಯಾಕೆಂತಂದ್ರೆ ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಇದೆ. ಅಮೆರಿಕಾದಲ್ಲಿ 5 ಅಂತಂದ್ರೆ ಇಲ್ಲಿ 4.5. ಅಮೆರಿಕಾದಲ್ಲಿ 5 ಆಗೋಯ್ತು ಅಂತ ಇಟ್ಕೋ. 5 + 3.5 + 1
9.5% ಆಗುತ್ತೆ. ಸೊ ಇಲ್ಲಿಂದ ಇಂಟ್ರೆಸ್ಟ್ ರೇಟ್ ಏರ್ಬೇಕು. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಹೋಮ್ ಲೋನು, ಕಾರ್ ಲೋನು ಇದರ ಇಂಟ್ರೆಸ್ಟ್ ಎಲ್ಲ ಆದಷ್ಟು ಬೇಗ ಏರಲಿದೆ. ಸಾಧ್ಯವಾದಷ್ಟು ಫೋರ್ಕ್ಲೋಸರ್ ಮಾಡೋದಕ್ಕೆ ನೋಡಿ. ಸೊ ಇದು ಏರುತ್ತಾ ಏರಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಇರುವಂತ ಸಿನಾರಿಯೋ ಅದೇ ತರ ತಾನೆ ಸರ್ ಇದೆ. ಏರ್ಸಿದ್ರೇನೆ ಸರಿ ಆಗುತ್ತೆ. ಸರಿ, ಹಾಗಿದ್ರೆ ಈ ಪ್ರಶ್ನೆನ ನಾನು ಮುಂದೆ ಇಡ್ತೀನಿ ಸರ್. ಈಗ ನನ್ನ ಕೈಯಲ್ಲಿ ಸ್ವಲ್ಪ ದುಡ್ಡಿದೆ, ಲೋನ್ ನ ಫೋರ್ಕ್ಲೋಸರ್ ಮಾಡ್ಬಿಡ್ಲ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ವೇಟ್ ಮಾಡ್ಲಾ? ಈಗ ನನ್ನ ಒಂದು ಚಾನಲ್ ನೋಡೋಂಥವ್ರಿಗೆಲ್ಲ ನಾನು ಹೇಳೋದು ಒಂದೇನೆ. ಈಗ ಧೋನಿನು ತೆಂಡೂಲ್ಕರ್ ಕ್ರಿಕೆಟ್ ಅಲ್ಲಿ ಆಡೋದು ಹಿಂಗೆ ಅಂತ ಬೇಕಾದ್ರೆ ಧೋನಿನು ತೆಂಡೂಲ್ಕರ್ ಹೇಳ್ಕೊಡ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಹಿ ಹೇ ಅಂತ ಹೇಳೋದಕ್ಕೆ ಅವರ ಅವಶ್ಯಕತೆ ಇಲ್ಲ. ಅಲ್ಲಿ ಇರೋಂತಹ ಮ್ಯೂಚುವಲ್ ಫಂಡ್ ನ ಮಾರಿ ಚಾಲನ್ನ ತೀರಿಸ್ಬಿಡಿ. ನಿನ್ನೆ ನೇರವಾಗಿ ಒಬ್ಬ ಸೀನಿಯರ್ ಒಬ್ರು ಬಂದ್ರು, ಇವತ್ತೇ ಹೋಗಿ ಕ್ಲೋಸ್ ಮಾಡ್ಬಿಡಿ ಅಂತ ನಾನು ಹೇಳ್ದೆ. ಸೊ ಈಗ ಸ್ವಲ್ಪ ಕಾಷನ್ ಆಗಿರುವಂತ ಭಾಷಣ ಏನಂತಲ್ಲ ನನಗೆ ಗೊತ್ತಿಲ್ಲ. ನಿನಗೆ ಸಾಲ ಇದ್ರೆ ನೀನ್ ತಪ್ಪಿಸ್ಕೋ. ಓಕೆ, ಸೊ ಈಗ ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇದೆ ಅಂತಂದ್ರೆ, ಸೊ ಈಗ ಐಟಿ ಅಂಡ್ ಫಾರ್ಮಾಗೆ ಒಳ್ಳೆ ಬೆಟ್ಟು. ಸೊ ಇದನ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಈಗ ನೀವ್ ಹೇಳ್ತಾ ಇರುವಾಗ HCL ಇರ್ಬೋದು ಅಥವಾ ಈ TCS, ಇನ್ಫೋಸಿಸ್ ಈ ತರ ಇರುವಂತ ಒಂದು ಕಂಪನಿಗಳೆಲ್ಲ ಸ್ವಲ್ಪ ಬೆಟರ್ ಆಗಿದೆ ವೆನ್ ಕಂಪೇರ್ ಟು ವಿಪ್ರೋ. ನನ್ನ ಪ್ರಕಾರ ನನಗೆ ವಿಪ್ರೋ ತುಂಬಾ ಹಿಡಿಸುತ್ತೆ. ಯಾಕೆ ಅಂತಂದ್ರೆ ಈ ಪೇಂಚಿರದ ಎಲ್ಗೂ ಹೋಗೋದಿಲ್ಲ. ಅವರ ಮಗನಿಗೆ ಕಂಪ್ಲೀಟ್ ಆಗಿ ಚಾರ್ಜ್ ಕೊಟ್ಟಿದ್ದಾರೆ. ಹೈಲಿ ಎಥಿಕಲ್ ಬಿಸ್ನೆಸ್ ಮ್ಯಾನ್. ನೀವೇನ್ ಮಾಡ್ಬೇಕು, ಈಗ ಈ ವಿಪ್ರೋ ಫೌಂಡೇಶನ್ಗೆ $600 million ಸ್ಟೇಕ್ ನ ಬಿದ್ದಾರೆ. ಅವರು ಮಾರಿ ಹೆಲ್ಪ್ ಮಾಡ್ತಾ ಇದ್ದಾರೆ ಜನರಿಗೆ. ಹಲವಾರು ಸ್ಕೂಲ್ಗಳನ್ನ ಕಟ್ಟಿ ಕೊಡ್ತಾ ಇದ್ದಾರೆ, ಹಲವಾರು ಯೂನಿವರ್ಸಿಟೀಸ್ನ ನಡೆಸ್ತಾ ಇದ್ದಾರೆ. ದುಡ್ಡು ಸ್ಪೆಂಡ್ ಆಗ್ತಾ ಇದೆ. ಒಂದೊಂದು ಸಲಾನು ಅವರು ಶೇರ್ನ ಮಾರುವಾಗ ಪ್ರೇಮ್ಜಿನೇ ತಗೋತಾರೆ. ಪ್ರೇಮ್ಜಿಯ ಶೇರು 73% ಅಲ್ಲೇ ಇದೆ. ಸೊ ಅವರ ಚಾರಿಟಿಗೆ ಕೊಟ್ಟಂತ ಶೇರು, ಆ ಚಾರಿಟಿ ಮಾರುವಾಗ ಕೂಡ ಇವರೇನೆ ಈ ರೇಟ್ ಅಲ್ಲಿ ತಗೋತಾರೆ. ಸೊ ವಿಪ್ರೋದ ಕಾಸ್ಟ್ ಕಡಿಮೆನೇ ಇದ್ರೂ ಕೂಡ ನೀವು ನೋಡುವಂತದ್ದು ಪ್ರಮೋಟರ್ ಇಂಟೆಗ್ರಿಟಿನಲ್ಲಿ ಅವನೇನೆ ಹೈಯೆಸ್ಟ್. ಅದು ತುಂಬಾ ಸ್ಲೋ ಆಗಿ ಏರಿದ್ರು ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಹಾಕಿದಂತ ದುಡ್ಡು ಸೇಫ್ ಆಗಿರುತ್ತೆ ಅಂತ ನೀವು ನೋಡ್ತಾ ಸೇಫ್ ಆಗಿರುತ್ತೆ. ಒಂದು 25 ವರ್ಷದಲ್ಲಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. 25 ವರ್ಷ? ಅದ್ರಲ್ಲಿ 25 ವರ್ಷ? ಯಾಕಂತಂದ್ರೆ ನನಗೆ HCL ಅಲ್ಲಿ ಶಿವನಾಡೋದ್ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಶಿವನಾಡೋರ್ಗೆ ಐಟಿನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಇದನ್ನ ತೆಗಿತೀಯ ಅಂತ ಕೇಳಿದ್ರೆ ನಾನು ಇದನ್ನೇ ತೆಗಿಯೋದು. ನಾಳೆ ಒಂದು 10-15 ಪ್ರಶ್ನೆಗಳಿದೆ ಸರ್. ಸ್ಟಾಕ್ಸ್ ಅದ್ರ ಬಗ್ಗೆ ನೀವು ಹೇಳಿದ್ರೆ ಬೆಟರ್ ಆಗಿರುತ್ತೆ. FIIs ತುಂಬಾ ಹೋಗ್ತಾ ಇದ್ದಾರೆ, ಯಾವ್ದು ನಿಮ್ದು ಎಫೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ತೆಗೆದ್ಬಿಟ್ಟಿದ್ದೀನಿ. ಸೊ ನಾಳೆ ಇದ್ರ ಬಗ್ಗೆ ಮಾತಾಡೋಣ ಸರ್. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಬಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.